ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 23 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಟೆನ್ಸಸ್ ಬಗ್ಗೆ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸಸ್ ಬಗ್ಗೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಆಕ್ಟಿವಿಟಿನೂ ಕಂಪ್ಲೀಟ್ ಮಾಡಿದ್ದೀರಾ. ಸೊ ಇವತ್ತು ನೆಕ್ಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲಿ ಎರಡನೇ ಟೆನ್ಸ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ ಹೆಸರಲ್ಲಿದೆ, ಅಂದರೆ ಆ್ಯಕ್ಷನ್ ನಡೀತಾ ಇದೆ. ಆ್ಯಕ್ಷನ್ ನಡಿಬೇಕಾದ್ರೆ ನಾವು ಯೂಸ್ ಮಾಡುವಂಥ ಟೆನ್ಸ್ ಯಾವುದಪ್ಪ ಅಂದರೆ ಕಂಟಿನ್ಯೂಸ್ ಟೆನ್ಸು. ಪ್ರೆಸೆಂಟ್ ನಡೀತಾ ಇದ್ದರೆ ಅದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿಬೇಕು. ನೋಡಿ, ಆ್ಯಕ್ಷನ್ ನಡಿಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ 3 ಹೆಲ್ಪಿಂಗ್ ವರ್ಬ್ಸ್ ನಾವು ಯೂಸ್ ಮಾಡ್ತೀವಿ. ಆ 3 ಹೆಲ್ಪಿಂಗ್ ವರ್ಬ್ಸ್ ಯಾವುದಂದರೆ ಆಮ್, ಈಸ್, ಆರ್. ದ ಆಮ್, ಈಸ್, ಆರ್, these helping verbs are going to be used in present continuous tense. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ರೂಲ್ಸ್ ಏನಿದೆ? ದ ಫಸ್ಟ್ ರೂಲ್ ನೋಡಿ, ಪಾಸಿಟಿವ್ ಸೆಂಟೆನ್ಸ್. ನೀವು ಸಿಂಪಲ್ ಸೆಂಟೆನ್ಸ್ ಮತ್ತು ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ರೂಲ್ಸ್ ನೋಡಿ ಏನಿದೆ, ಸಬ್ಜೆಕ್ಟ್ ಪ್ಲಸ್ ಎನಿ ಒನ್ ಆಫ್ ದಿ ಹೆಲ್ಪಿಂಗ್ ವರ್ಬ್, ದಟ್ ಈಸ್ ಆಮ್, ಈಸ್, ಆರ್, ಯಾವುದ್ರ ಒಂದು ಯೂಸ್ ಮಾಡಬೇಕು. ಪ್ಲಸ್ V4 ಅಂದರೆ ವರ್ಬ್ ಯಾವ ಫಾರ್ಮಲ್ಲಿದೆ? V4 ಫಾರ್ಮ್ ಇದೆ. V4 ಅಂದ್ರೇನು? V1 ಪ್ಲಸ್ ಐ ಎನ್ ಜಿ ಫಾರ್ಮ್ ಇರುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸೊ ಇಲ್ಲಿ ಆಮ್, ಈಸ್, ಆರ್ ಯಾವಾಗ ಇದು ಯೂಸ್ ಮಾಡಬೇಕು ನಿಮ್ಗೆ ಗೊತ್ತಿರಲಿ. ಐ ಅಂತ ಇದ್ದರೆ ಆಮ್ ಅಂತ ಯೂಸ್ ಮಾಡಿ, ಹಿ, ಶಿ, ಇಟ್ ಇದ್ದರೆ ಈಸ್ ಅಂತ ಯೂಸ್ ಮಾಡಿ, ವಿ, ಯು, ದೇ ಇದ್ದರೆ ಆರ್ ಅಂತ ಯೂಸ್ ಮಾಡಬೇಕು. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ವೆರಿ ಸಿಂಪಲ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ, ಐ ವಾಂಟ್ ಟು ಈಟ್ ಆನ್ ಆ್ಯಪಲ್. ಅಸ್ಯೂಮ್ ಐ ಆಮ್ ಈಟಿಂಗ್ ಆನ್ ಆ್ಯಪಲ್. ಅವಾಗ ನಾನು ಸೆಂಟೆನ್ಸ್ ಹೇಗೆ ಹೇಳ್ತೀನಿ? ಐ ಆಮ್ ಈಟಿಂಗ್ ಆನ್ ಆ್ಯಪಲ್. ಇದೇ ವಿ ಅನ್ಬೇಕಾದ್ರೆ ವಿ ಆರ್ ಈಟಿಂಗ್ ಆನ್ ಆ್ಯಪಲ್. ಹಿ, ಶಿ, ಇಟ್, ಹಿ ಅನ್ಬೇಕಾದ್ರೆ he is eating an apple. Okay, this is what simple present continuous tense for positive sentences. Okay, second ನೋಡೋಣ, ನೆಗೆಟಿವ್ ಸೆಂಟೆನ್ಸ್. ಈಗ ಇದ್ರೆ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು? ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ರೂಲ್ ನೋಡಿ ಏನಿದೆ, ಸಬ್ಜೆಕ್ಟ್ ಪ್ಲಸ್ ಸೇಮ್ ಹೆಲ್ಪಿಂಗ್ ವರ್ಬ್ ಯಾವುದ್ರ ಒಂದು ಯೂಸ್ ಮಾಡ್ಬೋದು, ಆಮ್, ಈಸ್ ಆರ್ ಆರ್. ಆ್ಯಂಡ್ ಫಾರ್ ನೆಗೆಟಿವ್ ನಾಟ್ ಪ್ಲಸ್ V4 ಸೇಮ್ V1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್. ಈಗ ಅದೇ ಐ ಆಮ್ ಈಟಿಂಗ್ ಆನ್ ಆ್ಯಪಲ್ ಇದೆ, ಅದು ನೆಗೆಟಿವ್ ಸೆಂಟೆನ್ಸ್ ಹಂಗೆ ಹೇಳ್ಬೋದು ನಾನು, ಐ ಆಮ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಸೊ ವಿ ಆರ್ ಈಟಿಂಗ್ ಆನ್ ಆ್ಯಪಲ್ ಇದೆ, ಸೊ ವಿ ಆರ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಹಿ ಈಸ್ ಈಟಿಂಗ್ ಆನ್ ಆ್ಯಪಲ್ ಇದೆ, ಹಿ ಈಸ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಸೊ ಅದರಲ್ಲಿ ಇನ್ನೊಂದು ಶಾರ್ಟಲ್ಲಿ ಹೇಳಬೇಕಂದ್ರೆ ಹೀಗೆ ಈ ಥರ ಹೇಳ್ಬೋದು, ಸಬ್ಜೆಕ್ಟ್ ಆಮೆಂಟ್, ಈಸೆಂಟ್, ಆರೆಂಟ್ ಪ್ಲಸ್ V4 that is V1 plus ing plus object. Same, I aren't eating an apple, we aren't eating an apple, he isn't eating an apple. Okay, interrogative positive sentence ಬರೋಣ. interrogative positive sentence ಅಂದರೆ ಕ್ವಶನ್ ಟೈಪ್ ಸೆಂಟೆನ್ಸ್. ಕ್ವಶನ್ ಟೈಪ್ ಸೆಂಟೆನ್ಸಲ್ಲಿ ಫಸ್ಟು ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ದಟ್ ಈಸ್ ಆಮ್, ಈಸ್, ಆರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V4 ಅಂದ್ರೆ ಏನು? V1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್. ಈಗ ಐ ಆಮ್ ಈಟಿಂಗ್ ಆನ್ ಆ್ಯಪಲ್ ನೆಗೆಟಿವ್ ಏನಾಗುತ್ತೆ? ಐ ಆಮ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಇಂಟ್ರಾಗೇಟಿವ್ ಪಾಸಿಟಿವ್ ಏನಾಗುತ್ತೆ? ಆಮ್ ಐ ಈಟಿಂಗ್ ಆನ್ ಆ್ಯಪಲ್. ಕ್ವಶನ್ ಮಾಡ್ದಂಗೆ ನಾವು ಕ್ವಶನ್ ಮಾಡಿ ಕೇಳ್ತಾ ಇದೀವಿ, ಆಮ್ ಐ ಈಟಿಂಗ್ ಆನ್ ಆ್ಯಪಲ್. ಓಕೆ, ದಟ್ ಈಸ್ ವಾಟ್ ಇಂಟ್ರಾಗೇಟಿವ್ ಪಾಸಿಟಿವ್. ಮತ್ತು ಇಂಟ್ರಾಗೇಟಿವ್ ಪಾಸಿಟಿವಲ್ಲಿ ನೋಡಿ ಈ ಥರ, ಲೈಕ್ ಇದಕ್ಕೆ ನಾವು ಏನಂತೀವಿ, ಎಸ್ ಆರ್ ನಾಟ್ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಎಸ್ ಆರ್ ನಾಟ್ ಟೈಪ್ ಕ್ವಶನ್ಸಲ್ಲಿ ಓನ್ಲಿ ಆನ್ಸರ್ ಏನಿರುತ್ತೆ, ಎಸ್ ಆರ್ ನೋ ಇರುತ್ತೆ. ಈಗ ಕ್ವಶನ್ ಏನಿದೆ, ಆಮ್ ಐ ಈಟಿಂಗ್ ಆನ್ ಆ್ಯಪಲ್, ದ ಆನ್ಸರ್ ಮೇ ಬಿ ಎಸ್ ಆರ್ ನೋ. ಒಂದೇಳಿ ತಿಂತಾ ಇದ್ದರೆ ಎಸ್ ಅಂದ್ಬಿಟ್ಟು ಐ ಆಮ್ ಈಟಿಂಗ್ ಆನ್ ಆ್ಯಪಲ್, ಇಲ್ಲ ಅಂದರೆ ನೋ ಐ ಆಮ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ನೋಡಿ, ಇಂಟ್ರಾಗೇಟಿವ್ ಪಾಸಿಟಿವ್ ಕ್ವಶನ್ ಇದ್ದರೆ ಆನ್ಸರು ಎಸ್ ಇರುತ್ತೆ. ಆನ್ಸರ್ ಎಸ್ ಇದ್ದರೆ ಇಂಟ್ರಾಗೇಟಿವ್ ಮೀನ್ಸ್ ಪಾಸಿಟಿವ್ ಸೆಂಟೆನ್ಸ್ ಇರುತ್ತೆ. ಇಂಟ್ರಾಗೇಟಿವ್ ಪಾಸಿಟಿವ್ ಕ್ವಶನ್ಗೆ ಆನ್ಸರ್ ನೋ ಇದ್ದರೆ ಆನ್ಸರ್ ನೆಗೆಟಿವ್ ಸೆಂಟೆನ್ಸ್ ಇರುತ್ತೆ. ಈಗ ಎಸ್ ಐ ಆಮ್, ನೋ ಐ ಆಮ್ ನಾಟ್. ದಿಸ್ ಈಸ್ ಈ ಫಾರ್ಮ್ ನಿಮಗೆ ರೂಲ್ ಗೊತ್ತಿರಬೇಕು ನಿಮಗೆ. ಈಗ ಇನ್ನೊಂದು ರೂಲ್ ಇದೆ, ಲಾಸ್ಟ್ ರೂಲ್ ಏನಿದೆ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಆಮ್, ಈಸ್, ಆರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ V4 ದಟ್ ಇಸ್ V1 ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್. ಈಗ ಸೇಮ್, ಐ ಆಮ್ ಈಟಿಂಗ್ ಆನ್ ಆ್ಯಪಲ್ ನೆಗೆಟಿವ್ ಏನಾಗುತ್ತೆ? ಐ ಆಮ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಇಂಟ್ರಾಗೇಟಿವ್ ಪಾಸಿಟಿವ್ ಏನಾಗುತ್ತೆ? ಆಮ್ ಐ ಈಟಿಂಗ್ ಆನ್ ಆ್ಯಪಲ್. ಸೊ ಇಂಟ್ರಾಗೇಟಿವ್ ನೆಗೆಟಿವ್ ಏನಾಗುತ್ತೆ? ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲ್. ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲ್ದು ಆನ್ಸರ್ ಏನಾಗುತ್ತೆ? ಆನ್ಸರ್ ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲ್. ಈಗ ಆನ್ಸರ್ ಎಸ್ ಅಂದರೆ ಆನ್ಸರ್ ನೋಡಿ, ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲು ಆನ್ಸರ್ ಎಸ್ ಆದರೆ ಸೆಂಟೆನ್ಸ್ ಏನಿರುತ್ತೆ? ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಇರುತ್ತೆ. ನೋಡಿ, ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲ್, ಎಸ್ ಐ ಆಮ್ ನಾಟ್ ಈಟಿಂಗ್ ಆನ್ ಆ್ಯಪಲ್. ಆನ್ಸರ್ ನೋ ಇದ್ದರೆ, ಈಗ ನೋಡಿ ಸೆಂಟೆನ್ಸ್ ಕ್ವಶನ್ ನೋಡಿ, ಫಸ್ಟು ಆಮ್ ಐ ನಾಟ್ ಈಟಿಂಗ್ ಆನ್ ಆ್ಯಪಲ್, ನೋ ಐ ಆಮ್ ಈಟಿಂಗ್ ಆನ್ ಆ್ಯಪಲ್.
ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ನೀವು ಅರ್ಥ ಮಾಡ್ಕೋಬೇಕು. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಆನ್ಸರ್ ಎಸ್ ಇದ್ದರೆ ಪಾಸಿಟಿವ್ ಸೆಂಟೆನ್ಸು, ಆನ್ಸರ್ ನೋ ಇದ್ದರೆ ನೆಗೆಟಿವ್ ಸೆಂಟೆನ್ಸು. ಇಂಟ್ರಾಗೇಟಿವ್ ನೆಗೆಟಿವ್ ಇದ್ದರೆ ಆನ್ಸರ್ ಎಸ್ ಇದ್ದರೆ ನೆಗೆಟಿವ್ ಸೆಂಟೆನ್ಸು, ಆನ್ಸರ್ ನೋ ಇದ್ದರೆ ಪಾಸಿಟಿವ್ ಸೆಂಟೆನ್ಸು. ಇದು ರೂಲ್ ಗೊತ್ತಿರಬೇಕು ನಮಗೆ. ಓಕೆ, ಶಾರ್ಟಲ್ಲಿ ಹೇಳಬೇಕಂದ್ರೆ ಈ ಥರ ಹೇಳ್ಬೋದು. ಆಮೆಂಟ್, ಈಸೆಂಟ್, ಆರೆಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V4 that is V1 plus ing plus object. I am eating an apple. I am not eating an apple. I amn't eating an apple. Am I eating an apple? Am I not eating an apple? Amn't I eating an apple? These are the different sentences we need to form. Okay, ಈಗ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಮತ್ತೆ ಡ್ರಿಲ್ ಟೇಬಲ್ ಕೊಟ್ಟಿದ್ದೀನಿ. ಈ ಡ್ರಿಲ್ ಟೇಬಲ್ ಹೇಗೆ ಓದಬೇಕು ನಾವು ಓದ್ತೀನಿ, ಅದೇ ಥರ ನೀವು ಫಾಲೋ ಮಾಡಬೇಕು. ಓಕೆ, ಐ ಆಮ್ ಸಿಂಗಿಂಗ್ ಅ ಸಾಂಗ್, we are singing a song, you are singing a song, they are singing a song, he is singing a song, she is singing a song, it is singing a song. Okay, same second example. I am writing a letter, we are writing a letter, you are writing a letter, they are writing a letter, he is writing a letter, she is writing a letter, it is writing a letter. ಇದೇನಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಆಯಿತು. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡೋಣ. I am not singing a song, we are not singing a song, you are not singing a song, they are not singing a song, he is not singing a song, she is not singing a song, it is not singing a song. ಈಗ ಇದನ್ನೇ ನಾನು ಶಾರ್ಟಲ್ಲಿ ಹೇಳ್ತೀನಿ ನೋಡಿ, ಹೇಗೆ ಹೇಳ್ತೀನಿ. I amn't singing a song, we aren't singing a song, you aren't singing a song, they aren't singing a song, he isn't singing a song, she isn't singing a song, it isn't singing a song. ಸೇಮ್ ನೀವು ರೈಟಿಂಗ್ ಲೆಟರ್ಗೂ ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಇಂಟ್ರಾಗೇಟಿವ್ ಪಾಸಿಟಿವ್ ಹೇಗೆ ಹೇಳ್ಬೇಕು ನಾವು. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ ನೋಡಿ. Am I singing a song? Are we singing a song? Are you singing a song? Are they singing a song? Is he singing a song? Is she singing a song? Is it singing a song? ಸೆಕೆಂಡ್ ಎಕ್ಸಾಂಪಲ್ ತಗೋಣ. Am I writing a letter? Are we writing a letter? Are you writing a letter? Are they writing a letter? Is he writing a letter? Is she writing a letter? Is it writing a letter? ಇದು ಇಂಟ್ರಾಗೇಟಿವ್ ಪಾಸಿಟಿವ್. ಆ್ಯಂಡ್ ನಿಮ್ಗೆ ಗೊತ್ತು, ಇಂಟ್ರಾಗೇಟಿವ್ ಪಾಸಿಟಿವ್ ಕ್ವಶನ್ ಇದ್ದಾಗ ಆನ್ಸರ್ ಎಸ್ ಇದ್ದರೆ ಪಾಸಿಟಿವ್ ಸೆಂಟೆನ್ಸು, ಆನ್ಸರ್ ನೋ ಇದ್ದರೆ ನೆಗೆಟಿವ್ ಸೆಂಟೆನ್ಸು. ಈಗ ಇಂಟ್ರಾಗೇಟಿವ್ ನೆಗೆಟಿವ್ ನೋಡೋಣ. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗಿರುತ್ತೆ. Am I not singing a song? Are we not singing a song? Are you not singing a song? Are they not singing a song? Is he not singing a song? Is she not singing a song? Is it not singing a song? ಇದೇ ಶಾರ್ಟಲ್ಲಿ ರೈಟಿಂಗ್ ಲೆಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. Amn't I writing a letter? Aren't we writing a letter? Aren't you writing a letter? Aren't they writing a letter? Isn't he writing a letter? Isn't she writing a letter? Isn't it writing a letter? ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗೆ ರೂಲ್ ನಿಮ್ಗೆ ನೆನಪಿರಬೇಕು. ಇಂಟ್ರಾಗೇಟಿವ್ ನೆಗೆಟಿವ್ ಕ್ವಶನ್ ಇದ್ದರೆ ಆನ್ಸರ್ ಎಸ್ ಇದ್ದರೆ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ, ಆನ್ಸರ್ ನೋ ಇದ್ದರೆ ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಬಗ್ಗೆ ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು. ಈಗ ಇದನ್ನ ಮೀರಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನೋಡಿ. ಆಮ್, ಈಸ್, ಆರ್, ಇಲ್ಲೇನಿದೆ, ಹೆಲ್ಪಿಂಗ್ ವರ್ಬ್ ಇದೆ, ರೈಟ್. ನೆಕ್ಸ್ಟ್ ನೋಡೋಣ. ಈ ಸಲ ನೋಡಿ, ಆಮ್, ಈಸ್, ಆರ್ ಯೂಸ್ ಆಸ್ ಅ ಸ್ಟೇಟ್ ವರ್ಬ್ಸ್ ಅಂತ ಕರಿತೀವಿ ನಾವು. ಸ್ಟೇಟ್ ವರ್ಬ್ಸ್ ಅಂದ್ರೆ ಏನು, ಈ ಸಲ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತಾ ಇಲ್ಲ ನೋಡಿ. ಹಿಯರ್ ದೀಸ್ ಆರ್ ನಾಟ್ ಹೆಲ್ಪಿಂಗ್ ವರ್ಬ್ಸ್, ದೀಸ್ ಆರ್ ಮೇನ್ ವರ್ಬ್ಸ್. ಈ ಸಲ ಆಮ್, ಈಸ್, ಆರ್ನ ಹೆಲ್ಪಿಂಗ್ ವರ್ಬ್ಸ್ ಆಗಿ ಯೂಸ್ ಮಾಡಿಲ್ಲ ನಾವು, ಮೇನ್ ವರ್ಬ್ಸ್. ಯಾಕೆ, ಅಲ್ಲಿ ಅದ್ರ ಜೊತೆ ಇನ್ನೊಂದು ವರ್ಬ್ ಇಲ್ಲ. ನನ್ನ ಆಮ್, ಈಸ್, ಆರ್ ಏನಾಯಿತು, ಮೇನ್ ವರ್ಬ್ ಆಯಿತು. ಅಂದರೆ ನಾವು ಮೇನ್ ವರ್ಬ್ ಥರನೇ ಯೂಸ್ ಮಾಡ್ಬೋದು. ಈಗ ಇಲ್ಲೊಂದು ಡ್ರಿಲ್ ಟೇಬಲ್ ಇದೆ, ಏನಿದೆ ನೋಡಿ. ಫಸ್ಟ್ ನಾನು ರೀಡ್ ಮಾಡಿಬಿಡ್ತೀನಿ. ಐ ಆಮ್ ಅ ಸಿಂಗರ್, ವಿ ಆರ್ ಅ ಸಿಂಗರ್, ಯು ಆರ್ ಅ ಸಿಂಗರ್, ದೇ ಆರ್ ಅ ಸಿಂಗರ್, ಹಿ ಈಸ್ ಅ ಸಿಂಗರ್, ಶಿ ಈಸ್ ಅ ಸಿಂಗರ್, ಇಟ್ ಈಸ್ ಅ ಸಿಂಗರ್. ಓಕೆ, ಐ ಆಮ್ ರೈಟರ್, ವಿ ಆರ್ ರೈಟರ್, ಯು ಆರ್ ರೈಟರ್, ದೇ ಆರ್ ರೈಟರ್, ಹಿ ಈಸ್ ರೈಟರ್, ಶಿ ಈಸ್ ರೈಟರ್, ಇಟ್ ಈಸ್ ರೈಟರ್. ಇಲ್ಲಿ ಏನು ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತ ಕೇಳಿದ್ರೆ ಯುವರ್ ಆನ್ಸರ್ ಶುಡ್ ಬಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಇಲ್ಲಿ ಆಮ್, ಈಸ್, ಆರ್ ಹೆಲ್ಪಿಂಗ್ ವರ್ಬ್ಸ್ ಅಲ್ಲ. ಇಲ್ಲಿ ಆಮ್, ಈಸ್, ಆರ್ಸ್ ಏನಿದೆ ಇದು ಮೇನ್ ವರ್ಬ್ಸ್ ಇದೆ. ಇದಕ್ಕೆ ನಾವು ಸ್ಟೇಟ್ಗೋಸ್ಕರ ಲಿಂಕಿಂಗ್ ವರ್ಬ್ಸ್ ಥರ ಯೂಸ್ ಮಾಡ್ತೀವಿ. ಇದು ವರ್ಬ್ಸ್ ಬಗ್ಗೆ ನಾನು ಸ್ಟೇಟ್ ವರ್ಬ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವರ್ಬ್ ರೂಲ್ಸಲ್ಲಿ. ವರ್ಬ್ ನೀವು
ಚೆನ್ನಾಗಿ ನೋಡಿದರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿರುತ್ತೆ ಕಾನ್ಸೆಪ್ಟ್ಸು. ಸೊ ಇಲ್ಲಿ ಆಮ್, ಈಸ್, ಆರ್ ನಾಟ್ ಹೆಲ್ಪಿಂಗ್ ವರ್ಬ್ಸ್. ಇದನ್ನು ವಿ ಕ್ಯಾನ್ ಯೂಸ್ ಆಸ್ ಅ ಮೇನ್ ವರ್ಬ್ಸ್. ಇದು ಗೊತ್ತಿರಬೇಕು. ಇದನ್ನೇ ನಾವು ನೆಗೆಟಿವ್ ಮಾಡ್ಬೋದು, ಇದೇ ನಾವು ಇಂಟ್ರಾಗೇಟಿವ್ ಮಾಡ್ಬೋದು, ಇಂಟ್ರಾಗೇಟಿವ್ ನೆಗೆಟಿವ್ನು ಮಾಡ್ಬೋದು. ನಾವು ಎಕ್ಸಾಂಪಲ್ ಹೇಳ್ಬೋದು ನೋಡಿ, ಐ ಆಮ್ ನಾಟ್ ಅ ಸಿಂಗರ್, ವಿ ಆರ್ ನಾಟ್ ಅ ಸಿಂಗರ್, ಯು ಆರ್ ನಾಟ್ ಅ ಸಿಂಗರ್, ದೇ ಆರ್ ನಾಟ್ ಅ ಸಿಂಗರ್, ಹಿ ಈಸ್ ನಾಟ್ ಅ ಸಿಂಗರ್, ಶಿ ಈಸ್ ನಾಟ್ ಅ ಸಿಂಗರ್, ಇಟ್ ಈಸ್ ನಾಟ್ ಅ ಸಿಂಗರ್. ಇದು ರೈಟರ್ ನಾನು ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡಿ ತೋರಿಸ್ತೀನಿ ನೋಡಿ. ಆಮ್ ಐ ರೈಟರ್, ಆರ್ ವಿ ರೈಟರ್, ಆರ್ ಯು ರೈಟರ್, ಆರ್ ದೇ ರೈಟರ್, ಈಸ್ ಈ ರೈಟರ್, ಈಸ್ ಶಿ ರೈಟರ್, ಈಸ್ ಇಟ್ ರೈಟರ್. ಇದೇ ನೀವು ಇಂಟ್ರಾಗೇಟಿವ್ ನೆಗೆಟಿವ್ ಮಾಡಿ ತೋರಿಸ್ತೀನಿ ನೋಡಿ. ಆಮ್ ಐ ನಾಟ್ ಅ ಸಿಂಗರ್, ಆರ್ ವಿ ನಾಟ್ ಅ ಸಿಂಗರ್, ಆರ್ ಯು ನಾಟ್ ಅ ಸಿಂಗರ್, ಆರ್ ದೇ ನಾಟ್ ಅ ಸಿಂಗರ್, ಈಸ್ ಈ ನಾಟ್ ಅ ಸಿಂಗರ್, ಈಸ್ ಶಿ ನಾಟ್ ಅ ಸಿಂಗರ್, ಈಸ್ ಇಟ್ ನಾಟ್ ಅ ಸಿಂಗರ್. ಇದೇ ನಾನು ಇಂಟ್ರಾಗೇಟಿವ್ ನೆಗೆಟಿವ್ ಶಾರ್ಟಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. Aren't I writer? Aren't we writer? Aren't you writer? Aren't they writer? Isn't he writer? Isn't she writer? Isn't it writer? ಸೊ ಈ ಸೆಂಟೆನ್ಸ್ಗೆ ನಾ ಏನನ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿಬೇಕು. ಸಿಂಪಲ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ಸು ಮೇನ್ ವರ್ಬ್ಸ್ ಥರ ಯೂಸ್ ಮಾಡ್ಬೋದು. ಇದ್ರ ಬಗ್ಗೆನೂ ನಿಮಗೆ ಐಡಿಯಾ ಇರಬೇಕಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇವತ್ತಿನ ಆ್ಯಕ್ಟಿವಿಟಿ ಹೋಗೋಕ್ಕಿಂತ ಮುಂಚೆ ನಾ ಸ್ವಲ್ಪ ಟಿಪ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ. ಟಿಪ್ಸ್ ಫಾರ್ ಎಕ್ಸ್ಟ್ರಾರ್ಡಿನರಿ ಕಮ್ಯುನಿಕೇಷನ್ ಸ್ಕಿಲ್ಸ್. ಎಲ್ಲರೂ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ. ಮೆನಿ ಪೀಪಲ್ಸ್ ಆರ್ ನೋಯಿಂಗ್ ಗ್ರಾಮರ್ ಬಟ್ ಸ್ಟಿಲ್ ದೇ ಅನೇಬಲ್ ಟು ಕಮ್ಯುನಿಕೇಟ್ ವೆಲ್. ಇನ್ನೂವರೆಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕಂದ್ರೆ ನಾನು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀನಿ. ಆ ಟಿಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಇನ್ನೂ ಬರುವಂಥ ವೀಡಿಯೋಸಲ್ಲಿ ಆ ಟಿಪ್ಸ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಅದಕ್ಕೆ ಸಂಬಂಧಪಡುವಂಥ ಆ್ಯಕ್ಟಿವಿಟೀಸ್ನ ಹೇಳ್ಕೊಡ್ತೀನಿ. ಆ ಆ್ಯಕ್ಟಿವಿಟೀಸು ಮತ್ತು ಸಂಬಂಧಪಡುವಂಥ ಟಿಪ್ಸ್ನ ಫಾಲೋ ಹೇಗೆ ಮಾಡಬೇಕು, ಅದು ಆ ಟಿಪ್ಸ್ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಫಾಲೋ ಮಾಡಿ. 100% ವಿಲ್ ಬಿ ಅ ಗುಡ್ ಕಮ್ಯುನಿಕೇಟರ್. ಸೊ ಇಲ್ಲಿ ಸಿಂಪಲ್ ಟಿಪ್ಸ್ ನೋಡಿ. ಫಸ್ಟ್ ಟಿಪ್ ಏನಿದೆ, ಡೋಂಟ್ ಶೋ ನೆಗೆಟಿವ್ ಬಾಡಿ ಲ್ಯಾಂಗ್ವೇಜ್. ಎಷ್ಟು ಸಲ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸೆಂಟೆನ್ಸ್ ಬೇರೆ ಥರ ಮಾಡ್ತಿರ್ತಾರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ ಥರ ತೋರಿಸ್ತಿರ್ತಾರೆ. ಯೂಸ್ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್, ದ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಏನಿದೆ ನೋಡಿ, ಡೋಂಟ್ ಇಂಟರಪ್ಟ್ ಅದರ್ ಪರ್ಸನ್. ನೋಡಿ, ಬೆಸ್ಟ್ ಕಮ್ಯುನಿಕೇಟರ್ ಯಾರಪ್ಪ ಅಂದರೆ ಯಾರು ಚೆನ್ನಾಗಿ ಕೇಳಿಸ್ಕೋತಾರೆ ಅವರೇ ಬೆಸ್ಟ್ ಸ್ಪೀಕರ್ ಅಂತ ಹೇಳ್ತೀವಿ. ಹಾಗೆ ಎಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಡೋಂಟ್ ಇಂಟರಪ್ಟ್ ಅದರ್ ಪರ್ಸನ್. ಸೊ ಯಾರು ಮಾತಾಡ್ತಾರೆ ಅವ್ರಿಗೆ ಇಂಟರಪ್ಟ್ ಮಾಡಬೇಡಿ. ಫಸ್ಟ್ ಲಿಸನ್ ವೆಲ್. ಓಕೆ, ಥಿಂಕ್ ಬಿಫೋರ್ ಸ್ಪೀಕ್. ಎಸ್, ನಿಮ್ಗೆ ಗೊತ್ತಿರೋ ಪ್ರಕಾರ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಅದಕ್ಕೆ ಕನ್ನಡದಲ್ಲಿ ದೇರ್ ಇಸ್ ಅ ಪ್ರೊವರ್ಬ್. ಓಕೆ, ಏನಿದೆ, ಗಾದೆ ಮಾತಿದೆ. ಓಕೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ರೈಟ್, ಥಿಂಕ್ ಬಿಫೋರ್ ಯು ಸ್ಪೀಕ್. ಸೊ ಬೆಟರ್ ಯಾವ ಮಾತಾಡಬೇಕಾದ್ರೆ ಯು ನೀಡ್ ಟು ಲಿಸನ್ ವೆಲ್ ಆ್ಯಂಡ್ ಯು ಕ್ಯಾನ್ ಸ್ಪೀಕ್. ಥಿಂಕ್ ವೆಲ್ ದೆನ್ ಯು ಕ್ಯಾನ್ ಸ್ಪೀಕ್. ನೆಕ್ಸ್ಟ್, ಲಿಸನ್ ವೆಲ್. ಓಕೆ, ಚೆನ್ನಾಗಿ ಕೇಳಿಸ್ಕೋಬೇಕು. ಲಿಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಎ ಸ್ಪೀಕರ್. ಒಬ್ಬ ಒಳ್ಳೆ ಸ್ಪೀಕರ್ ಆಗಬೇಕಂದ್ರೆ ಅವ್ನು ಚೆನ್ನಾಗಿ ಕೇಳಿಸ್ಕೋಬೇಕು. ಲಿಸನ್ ವೆಲ್. ಡೋಂಟ್ ಬಿ ಡಿಫೆನ್ಸಿವ್ ಆರ್ ಅಟ್ಯಾಕಿಂಗ್. ಸೊ ವರ್ಡ್ಸ್ ಡಿಫೆನ್ಸಿವ್, ಪ್ರೊಟೆಕ್ಷನ್ ಥರನೂ ಆಗಬಾರ್ದು, ಅಟ್ಯಾಕಿಂಗ್ ಥರನೂ ಆಗಬಾರ್ದು. ದ ವರ್ಡ್ ಶುಡ್ ಬಿ ಪ್ರಾಪರ್ ಆ್ಯಂಡ್ ಸೆಂಟೆನ್ಸ್ ಶುಡ್ ಬಿ ಪ್ರಾಪರ್ ಸೆಂಟೆನ್ಸ್ ಇರಬೇಕು. ಓಕೆ, ನೆಕ್ಸ್ಟ್, ಬಿ ಕಾನ್ಫಿಡೆಂಟ್, ಡೋಂಟ್ ಹೆಸಿಟೇಟ್. ಸೊ ವೈಲ್ ಸ್ಪೀಕಿಂಗ್ ಇಂಗ್ಲೀಷ್ ಮೆನಿ ಆಫ್ ದ್ಯಾಮ್ ಐ ಹ್ಯಾವ್ ಸೀನ್ ದೇ ಯೂಸ್ ಟು ಹೆಸಿಟೇಟ್ ವೈಲ್ ಟೆಲ್ಲಿಂಗ್ ಅ ಸೆಂಟೆನ್ಸ್. ಹೆಸಿಟೇಟ್ ಮಾಡ್ತಾರೆ. ಸೊ ನಾ ಮಾತಾಡಿದ್ರೆ ಬೇರೆಯವ್ರು ನಗ್ತಾರ. ಸೊ ಡೋಂಟ್ ಥಿಂಕ್ ಅಬೌಟ್ ಅದರ್ಸ್. ಜಸ್ಟ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಟ್ರೈ ಟು ಸ್ಪೀಕ್. ಸೊ ಕಾನ್ಫಿಡೆಂಟ್ ಇದ್ದು ಮಾತಾಡೋಕ್ಕೆ ಟ್ರೈ ಮಾಡಿ. ನೀವು ತಪ್ಪು ಮಾತಾಡಿದ್ರು ಬೇರೆಯವ್ರು ನಗಂಗಿಲ್ಲ. ಯಾಕೆ? ನಿಮ್ಮ ಹತ್ರ ಕಾನ್ಫಿಡೆಂಟ್ ಇರುತ್ತೆ. ಕಾನ್ಫಿಡೆಂಟ್ ಬೇರೆಯವ್ರಿಗೆ ನಗಿಸ್ಕೊಡಂಗಿಲ್ಲ. ಬಿ ಕಾನ್ಫಿಡೆಂಟ್ ಆ್ಯಂಡ್ ಡೋಂಟ್ ಹೆಸಿಟೇಟ್. ಓಕೆ, ಚೂಸ್ ರೈಟ್ ಪರ್ಸನ್ ಫಾರ್ ಕಮ್ಯುನಿಕೇಷನ್. ನಿಮ್ಮ ಜೊತೆ ಯಾರು ಕರೆಕ್ಟ್ ಪರ್ಸನ್ ಇದ್ದಾರೆ, ಯಾರಿಗೆ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಬರುತ್ತೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಟ್ರೈ ಟು ಕಮ್ಯುನಿಕೇಟ್. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಿ. ಆಟೋಮೆಟಿಕ್ ನಿಮ್ದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷ್ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ whenever you call to a customer care, choose English language. ಡೈಲಿ ಯೂಸಸಲ್ಲಿ ಎಷ್ಟೋ ಜನ ಕಸ್ಟಮರ್ ಕೇರ್ಗೆ ಫೋನ್ ಹಚ್ತಾನೆ ಇರ್ತಾರೆ. ಆ್ಯಂಡ್ ಆ ಕಸ್ಟಮರ್ ಕೇರ್ಗೆ ಫೋನ್ ಹಚ್ಚಿದಾಗ ಕನ್ನಡ ಚೂಸ್ ಮಾಡಬೇಡಿ, ಇಂಗ್ಲೀಷ್ ಚೂಸ್ ಮಾಡಿ. ಇಂಗ್ಲೀಷ್ ಚೂಸ್ ಮಾಡೋದ್ರಿಂದ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದೇರ್ ಇಸ್ ಓನ್ಲಿ ಒನ್ ಪರ್ಸನ್, ಅದು ಯಾರಂದರೆ ಕಸ್ಟಮರ್ ಕೇರ್. ನೀವು ತಪ್ಪು ಮಾತಾಡಿದ್ರು ನಿಮಗೆ ಭಯಂಗಿಲ್ಲ. ಅವ್ರು ಹೇಳೋದಷ್ಟೇ, ಥ್ಯಾಂಕ್ ಯು, ಸಾರಿ. ಈಸ್ ದ ಬೆಸ್ಟ್ ಪರ್ಸನ್ ಆ್ಯಂಡ್ ಬೆಸ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು ನಿಮ್ಮದು ಇಂಗ್ಲೀಷ್ನ ಇಂಪ್ರೂವ್ ಮಾಡೋಕ್ಕೆ. ಚೂಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ whenever you communicate with customer care. Okay, read English newspaper daily and watch English movies. ರೆಗ್ಯುಲರ್ ನೀವು ನ್ಯೂಸ್ ಪೇಪರ್ ಓದಿ, ಸ್ಟೋರೀಸ್ ಓದಿ. ಆದಷ್ಟು ಅದು ರೀಡಿಂಗ್ ಹ್ಯಾಬಿಟ್ ಇಂಪ್ರೂವ್ ಮಾಡ್ಕೊಳ್ಳಿ. ಆದಷ್ಟು 1 or 2 pages ಡೈಲಿ 2 minutes ಓದಿ. ಆಟೋಮೆಟಿಕ್ ನಮ್ಮದು ಹ್ಯಾಬಿಟ್ ಆಗುತ್ತೆ. ಡೈಲಿ 5 ಇಂದ 10 ನಿಮಿಷ ಓದಕ್ಕೆ ಟ್ರೈ ಮಾಡ್ತೀರಾ. ಆ್ಯಂಡ್ ಆದಷ್ಟು ಡಿಫ್ರೆಂಟ್ ಬುಕ್ಸ್, ಡಿಫ್ರೆಂಟ್ ನ್ಯೂಸ್ ಪೇಪರ್ನ ಓದ್ತಾ ಹೋಗಿ. ಸೇಮ್ ಓದಿದ್ದನ್ನೇ ಓದಕ್ಕೆ ಹೋಗಬೇಡಿ. ಅದನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಇಂಪ್ರೂವ್ ಮಾಡೋಕ್ಕೆ. ಅಪಾರ್ಟ್ ಫ್ರಮ್ ದ್ಯಾಟ್, ಇಂಗ್ಲೀಷ್ ಮೂವೀಸ್ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿರುವಂಥ ಮೂವೀಸ್ ಇದೆ, ಆ ಮೂವೀಸ್ ನೋಡ್ಬೋದು. ಕನ್ವರ್ಸೇಷನ್ ಇರುವಂಥ ಮೂವೀಸ್ ನೋಡಿ. ಆ್ಯಕ್ಷನ್ ಫಿಲ್ಮ್ಸ್ ಇರಲಿ, ಜಾಸ್ತಿ ಕನ್ವರ್ಸೇಷನ್ ಇರುವಂಥ ಮೂವೀಸ್ ನೋಡಿ. ಆ ಮೂವೀಸಲ್ಲಿ ಏನು ಮಾತಾಡ್ತಾರೆ ಟ್ರೈ ಟು ಲಿಸನ್ ವೆಲ್. ಅಲ್ಲಿ ಅವ್ರು ಏನು ಮಾತಾಡ್ತಾರೆ ಅದನ್ನು ಕೇಳೋಕ್ಕೆ ಟ್ರೈ ಮಾಡಿ.
ಓಕೆ ನೆಕ್ಸ್ಟ್ ಎವ್ರಿ ಪರ್ಸನ್ ಥಿಂಕ್ಸ್ ಅ ಲಾಟ್ ಜಸ್ಟ್ ವೈಲ್ ಥಿಂಕಿಂಗ್ ವಿ ಡೂ ಸ್ಟೇಟ್ಮೆಂಟ್ಸ್ ಇನ್ ಇಂಗ್ಲೀಷ್. ಎಷ್ಟು ಜನ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾರೆ. ಆ ಯೋಚನೆ ಮಾಡಬೇಕಾದ್ರೆ ಏನೇನೋ ವಾಕ್ಯಗಳನ್ನ ಮಾಡ್ತಿರ್ತಾರೆ. ಆ ವಾಕ್ಯಗಳನ್ನ ಕನ್ನಡದಾಗ ಯೋಚನೆ ಮಾಡೋದು ಸ್ಟಾಪ್ ಮಾಡಿ ಇಂಗ್ಲೀಷ್ನಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 100% ನಿಮ್ಮದು ಅಗೇನ್ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ದೀಸ್ ವೆರಿ ಸಿಂಪಲ್ ಟಿಪ್ಸ್ ಹೇಳೀನಿ, ಫಾಲೋ ದೀಸ್ ಟಿಪ್ಸ್ ಆ್ಯಂಡ್ ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಮತ್ತೆ ಹಲವಾರು ಟಿಪ್ಸು, ಹಲವಾರು ಆ್ಯಕ್ಟಿವಿಟೀಸ್ ಕೊಡ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡ್ತಾ ಹೋಗಿ 100% ವಿಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್ ವಿತ್ ಕಂಪ್ಲೀಟ್ಲಿ ಫ್ಲೂಯೆನ್ಸಿ ಅಂತ ಹೇಳ್ಬೋದು. 100% ಫ್ಲೂಯೆಂಟ್ಲಿ ನೀವು ಮಾತಾಡ್ಬೋದು. ಓಕೆ, ಇವತ್ತಿನ ಆ್ಯಕ್ಟಿವಿಟಿ ಸೇಮ್ ಆ್ಯಕ್ಟಿವಿಟಿ. ಏನು ಆ್ಯಕ್ಟಿವಿಟಿ ಅಂದರೆ ನಾ ಕೊಟ್ಟಂಥ ಡ್ರಿಲ್ ಟೇಬಲು ಸೇಮ್ ಪಾಸಿಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ನೆಗೆಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ನೆಗೆಟಿವ್ ಶಾರ್ಟ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಶಾರ್ಟ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ. ಜಸ್ಟ್ ರೀಡ್ ಮಾಡ್ತಾ ಹೋಗಿ. ರೀಡ್ ಅಂದ್ರೇನು ನೀವೇ ಅಂತ ಹೋಗಿ. ಮತ್ತು ಅನ್ಬೇಕಾದ್ರೆ ಸ್ವಲ್ಪ ಲೌಡಾಗಿ ಅನ್ನಿ, ಅಂದರೆ ಮನಸ್ಸಲ್ಲಿ ಅನ್ಬೇಡಿ, ಹೊರಗೆ ಸ್ವಲ್ಪ ಕೇಳ್ಸಂಗೆ ಅನ್ನಿ, ಬೇರೆಯವ್ರಿಗೆ ಕೇಳ್ಸಂಗೆ ಅನ್ನಿ, ಪರವಾಗಿಲ್ಲ. ಆ ಥರ ಅಂತ ಹೋಗಿ ಅಂದಾಗ ಮಾತ್ರ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಎನಿಹೌ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಈ ವಿಡಿಯೋಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಆ್ಯಂಡ್ ಯಾರು ಇನ್ನೂವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.